ಎಸ್ ಸರ್. ಹೇಳಿ ಸರ್ ನಿನ್ನೆ ಬೆಳವಣಿಗೆ ಬಗ್ಗೆ ನೀವು ತಾವೇನು ಸರ್ ತಾವು ಭೇಟಿ ಮಾಡೋದ್ರ ಬಗ್ಗೆ ಈ ಒಂದೆಲ್ಲ ಬೆಳವಣಿಗೆಗೆ ತಾವು ಭೇಟಿ ಮಾಡೋದು ಬಾರಿ ಬಾರಿ ಚರ್ಚೆಗೆ ಕಾರಣ ಆಗಿದೆ. ಅಂದ್ರೆ ಬಾರಿ ಬಾರಿ ಚರ್ಚೆ ಆಗೋದು ಅನ್ನೋದು ಪ್ರಶ್ನೆ ಬರಂಗಿಲ್ಲ. ಯಾಕಂದ್ರೆ ಅವ್ರ ಪಕ್ಷದ ಅಧ್ಯಕ್ಷರಿದಾರ, DCM ಇದಾರೆ. ಸೊ ಭೇಟಿ ಇಂದು ಕೂಡ ನಮ್ಮ ಮನೇಲಿ ಇಲ್ಲಿ ಆಗಿದ್ವಿ, ಬೇರೆ ಕಡೆ KPCC ಆಗ್ತಾ ಇರ್ತಾವೆ. ಅವ್ರ ಮನೆಗೆ ಕೂಡ ನಾನು ಸುಮಾರು ಸಾರಿ ಹೋಗಿದ್ದೀನಿ. ಭೇಟಿ ನಮ್ಗೆ ಇದ್ರಲ್ಲಿ ಅಂತದ್ ವಿಶೇಷ ಏನ ಅನಿಸ್ತಾ ಇಲ್ಲ. ಸ್ವಾಭಾವಿಕವಾಗಿ ಭೇಟಿ ಆಗೋದು ಒಂದು ಭೇಟಿ ಚರ್ಚೆ ಅಷ್ಟೇ ಆಗಿದ್ದು. ಭೇಟಿಯಾಗೋದು ವಿಶೇಷ ಅನ್ನೋದಿದ್ರು ಈ ಸಂದರ್ಭದಲ್ಲಿ ಭೇಟಿಯಾಗಿರೋದು ಮತ್ತು ಅವ್ರು ಕೊಟ್ಟ ಸಂದೇಶ ಕುತೂಹಲಕರ. ಏನ್ ಸರ್ ವಿಶೇಷ ಸಂದೇಶ ಏನಿಲ್ಲ, ಪಾರ್ಟಿ ಗಟ್ಟಿಯಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು, ಅದೇ ಸಂದೇಶ. ಎಲ್ಲ ಗಟ್ಟಿಯಾಗಿರ್ಬೇಕು. 28ರ ಚುನಾವಣೆಯಲ್ಲಿ ನಾವೆಲ್ಲ ಮತ್ತೆ ಅಧಿಕಾರ ತರಬೇಕು ಎಲ್ಲರೂ ಕೂಡಿ ಅನ್ನೋದು ಅವರ ಚರ್ಚೆಯ ಮುಖ್ಯ ವಿಷಯ. ಅಧ್ಯಕ್ಷರು ಯಾವ್ದ್ರೆ ಅಲ್ಲ ಸಹಕಾರ ಕೇಳುವಂತ ಪ್ರಶ್ನೆ ಈಗ ಉದ್ಭವಿಸಲ್ರ. ಈಗಂತ ಸನ್ನಿವೇಶ ಸಂದರ್ಭ ಏನು ಬಂದಿಲ್ಲ. ಅವರು ಕೂಡ ಏನ್ ಕೇಳಿಲ್ಲ, ನಾವ್ ಹೇಳುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಎಲ್ಲ ಅಂತಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿರ್ಬೇಕು ಅನ್ನೋದು ಅವ್ರದ್ದು ನಿಲುವು ಅದಾಗಿದೆ, ನಮ್ದು ಅದಾಗಿದೆ, ಎಲ್ಲರ ನಿಲುವು ಅದ ಇದೆ. 28ಕ್ಕೆ ಮಧ್ಯೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ಎಲ್ಲರೂ ಅಭಿಪ್ರಾಯ ಇದೆ. ನೋಡಿ ಅದಂತ ನಮ್ಗೆ ಹೇಳಿದೀವಿ, ಸಾಕಷ್ಟು ಸಾರಿ ಹೇಳಿದೀವಿ. ಆ ವಿಷಯ ಬಗ್ಗೆ ನಾವು ನಿರ್ಣಯ ತಗೊಳ್ಳೋದ್ರ ಹಂತದಲ್ಲಿ ಇಲ್ಲ. ಭೇಟಿಯಾಗಿದ್ದಾರೆ, ಅದನ್ನ ಅಷ್ಟು ನಿಮಗೆ ನಾವು ಹೇಳ್ಬೋದು. ಹೊತ್ತಾಗಿ ಅದ್ ಯಾಕೋ ಏನಂತ ಅದನ್ನ ನಾವು ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋಲ್ಲ. ಯಾಕೆ ನಮ್ಗೂ ಗೊತ್ತಿರೋದು ಅಷ್ಟೇ ವಿಷಯ. ನಮ್ಗೆ ಭೇಟಿಯಾಗಿದ್ದು ಪಕ್ಷದ ಬಗ್ಗೆ, ಸಂಘಟನೆ ಬಗ್ಗೆ, ಮುಂದೆ ಬರುವಂತ ಚುನಾವಣೆ ಬಗ್ಗೆ ಸುಮಾರು ವಿಷಯ ಚರ್ಚೆ ಆಗಿದೆ. ಸೊ ಅಷ್ಟು ಮಾತ್ರ ನಿನ್ನೆ ನಾವು ಚರ್ಚೆ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ. ಖಂಡಿತ ಅದು ಇದು ನಿಜ. ಅದನ್ನೆಲ್ಲ ನೋಡ್ಲಿಕ್ಕೆ ಹೈಕಮಾಂಡ್ ಇದೆಲ್ಲ, ಅವ್ರು ಮಾಡ್ತಾರೆ. ಅಳದು ತೂಗಿ ಅವ್ರು ನಿರ್ಧಾರ ಮಾಡ್ತಾರ. ಅದ್ರಲ್ಲಿ ನಮ್ಮ ಪಾತ್ರ ಏನೂ ಇರಲ್ಲ. ಮಾಡೋರೆಲ್ಲ ಅವ್ರು ಇರ್ತಾರೆ. ಆ ಪಾರ್ಟಿ ಏನ್ ಹೇಳ್ತೀವಿ ಅದನ್ನ ಕೇಳುವಂತ ಪ್ರಯತ್ನ ನಾವು ಅಷ್ಟೇ ಮಾಡೋದು, ಪಾಲನೆ ಮಾಡೋರು ಅಷ್ಟೇ. ಚರ್ಚೆ ಮಾಡೋದೇನು, ಅದು ಬೇರೆ ಪಕ್ಷದವ್ರು ಆಗಿದ್ರೆ ಅದು ಏನ್ ಬಹಳ ಮತ್ ಸಿಗ್ತಿತ್ತು. ನಮ್ಮ ಪಕ್ಷದವ್ರು BJP ಅನ್ನೋ JDS ನೋ ಇನ್ಯಾರನ್ನೋ ಭೇಟಿ ಆದ್ರೆ ಅದು ಚರ್ಚೆ ಆಗ್ಬೋದಿತ್ತು. ನಮ್ಮ ಪಕ್ಷ ಅಧ್ಯಕ್ಷ ನಮ್ಮ DCM ಭೇಟಿ ಆದ್ರಲ್ಲಿ ಅಂತ ಮಹತ್ವ ಪಡೆಯುವಂತ ಏನ್ ವಿಷಯ ಇಲ್ಲ ಅಂತ ನನ್ನ ಭಾವನೆ. ಈಗ ಸುಮಾರು ಜನ ಎಲ್ಲರೂ ಭೇಟಿಯಾಗಿದ್ದಾರೆ. ಈಗ ಮತ್ತೆ ಈಗ ಎಲ್ಲಾರನ್ನೂ ಭೇಟಿಯಾಗಿದ್ದಾರೆ ಅವರು. ಮುಂದೆ ಅದಕ್ಕೆ ಎಲ್ಲಾ ಸಚಿವರನ್ನ, ಎಲ್ಲಾ ಲೀಡರ್ನ ಭೇಟಿಯಾಗಿದ್ದಾರೆ ಅವರು. ಭೇಟಿಯಾಗಿಲ್ಲ ಅಂತೇನಿಲ್ಲ. ಕೊನೆ ನಾವು ಬಹುಶಃ ನಾ ಇರ್ಬೇಕಷ್ಟೇ. ಅದನ್ನ ಏನು ನಿಮ್ಗೆ ಈಗ ಸಿಕ್ಕಿದೆ. ಕೊನೆ ನಾವು ನಾನಿದ್ದೀನಿ. ಎಲ್ಲರಿಗೂ ಭೇಟಿಯಾಗಿದ್ದಾರೆ ಅವರು. ತಡೆಗೋಡೆ ಅಂತ ಇಲ್ಲವೇ ಇಲ್ಲ. ನಾವ್ ಹೇಳಿದೀವಿ, ತಡೆಗೋಡೆ ಇಲ್ಲವೇ ಇಲ್ಲ. ಹೈಕಮಾಂಡ್ ಆದೇಶ ಅಂತಿಮ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಾನು ಅದನ್ನೇ ಹೇಳ್ತೀನಿ. ಮತ್ತ ನಮ್ಮ ಪಕ್ಷದವ್ರು ಭೇಟಿಯಾಗಿದೀವಿ. ಮತ್ತ ಅವ್ರಿಗೆ ಎಲ್ಲಾ ಸಚಿವರು ಎಲ್ಲರೂ ಭೇಟಿಯಾಗಿದ್ದಾರೆ. ಯಾರು ಭೇಟಿಯಾಗಿ ನನ್ನ ಸೋರ್ಸಸ್ ಪ್ರಕಾರ ಎಲ್ಲಾ ಸೀನಿಯರ್ಸ್ ಇರ್ಬೋದು, ಕೆಲವೊಂದು ಬಿಟ್ಟು ಎಲ್ಲರೂ ಭೇಟಿಯಾಗಿದ್ದಾರೆ. ಸೊ ಅದ್ರಲ್ಲಿ ನಾನು ಒಬ್ಬ ಭೇಟಿಯಾಗಿರ್ಬೋದು ಕೊನೆಯದಾಗಿ. ಇಲ್ಲ ಇಲ್ಲ, ಪಕ್ಷ ಒಂದೇ ಇದೆ, ಬರ್ಲೇಬೇಕು. ನಾವ್ ಅಲ್ಲಿ ಹೋಗ್ತೀವಿ, ನಮ್ ಕಡೆ ಅವ್ರು ಬರ್ತಾರ. ಅದೇನ್ ವಿಶೇಷ ಅರ್ಥ ಕಲ್ಸೋದು ಅವಶ್ಯಕತೆ ಇಲ್ಲ. ಸೊ ಅವ್ರು ಅವಶ್ಯಕತೆ ಇಲ್ಲಿ ಬಂದು ಹೋಗಿದ್ದಾರೆ ಸಾಕಷ್ಟು ಸಾರಿ. DK ಸುರೇಶ್ ಅವ್ರು ಬಂದಿದ್ದಾರೆ, ನಾವು ಅವ್ರ ಮನೆಗೆ ಹೋಗಿದ್ದೀವಿ. ಸಾಕಷ್ಟು ಸಾರಿ ಹೋಗಿದ್ದೀವಿ, ಹೋಗಿಲ್ಲ ಅಂತೇಳಿ. ಹೇಳಿ ಸರ್, ನಿನ್ನೆ ಬೆಳವಣಿಗೆ ಬಗ್ಗೆ ನೀವು ತಾವೇನು ಸರ್ ತಾವು ಭೇಟಿ ಮಾಡೋದ್ರ ಬಗ್ಗೆ ಈ ಒಂದೆಲ್ಲ ಬೆಳವಣಿಗೆಗೆ ತಾವು ಭೇಟಿ ಮಾಡೋದು ಬಾರಿ ಬಾರಿ ಚರ್ಚೆಗೆ ಕಾರಣ ಆಗಿದೆ.
ಇಲ್ಲಾಂದ್ರೆ ಬಾರಿ ಬಾರಿ ಚರ್ಚೆ ಆಗೋದು ಅನ್ನೋದು ಪ್ರಶ್ನೆ ಬರಂಗಿಲ್ಲ. ಯಾಕಂದ್ರೆ ಅವ್ರ ಪಕ್ಷದ ಅಧ್ಯಕ್ಷರಿದ್ದಾರೆ, DCM ಇದಾರೆ. ಸೊ ಭೇಟಿ ಇಂದು ಕೂಡ ನಮ್ಮ ಮನೇಲಿ ಇಲ್ಲಿ ಆಗಿದ್ವಿ, ಬೇರೆ ಕಡೆ KPCC ಆಗ್ತಾ ಇರ್ತಾವೆ. ಅವ್ರ ಮನೆಗೆ ಕೂಡ ನಾನು ಸುಮಾರು ಸಾರಿ ಹೋಗಿದ್ದೀನಿ. ಭೇಟಿ ನಮ್ಗೆ ಇದ್ರಲ್ಲಿ ಅಂತದ್ ವಿಶೇಷ ಏನ ಅನಿಸ್ತಾ ಇಲ್ಲ. ಸ್ವಾಭಾವಿಕವಾಗಿ ಭೇಟಿ ಆಗೋದು ಒಂದು ಭೇಟಿ ಚರ್ಚೆ ಅಷ್ಟೇ ಇದು. ಭೇಟಿಯಾಗೋದು ವಿಶೇಷ ಅನ್ನೋದಿದ್ರು ಈ ಸಂದರ್ಭದಲ್ಲಿ ಭೇಟಿಯಾಗಿರೋದು ಮತ್ತು ಅವ್ರು ಕೊಟ್ಟ ಸಂದೇಶ ಕುತೂಹಲಕರ. ಏನ್ ಸರ್ ವಿಶೇಷ ಸಂದೇಶ ಏನಿಲ್ಲ, ಪಾರ್ಟಿ ಗಟ್ಟಿಯಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು, ಅದೇ ಸಂದೇಶ ರೀ. ಎಲ್ಲ ಗಟ್ಟಿಯಾಗಿರ್ಬೇಕು. 28ರ ಚುನಾವಣೆಯಲ್ಲಿ ನಾವೆಲ್ಲ ಮತ್ತೆ ಅಧಿಕಾರಕ್ಕೆ ತರಬೇಕು ಎಲ್ಲರೂ ಕೂಡಿ ಅನ್ನೋದು ಅವರ ಚರ್ಚೆಯ ಮುಖ್ಯ ವಿಷಯ ರೀ ಅಧ್ಯಕ್ಷರು. ಯಾವ್ದ್ರೆ ಅಲ್ಲ ಸಹಕಾರ ಕೇಳುವಂತ ಪ್ರಶ್ನೆ ಈಗ ಉದ್ಭವಿಸಲ್ರ. ಈಗಂತ ಸನ್ನಿವೇಶ ಸಂದರ್ಭ ಏನು ಬಂದಿಲ್ಲ. ಅವರು ಕೂಡ ಏನ್ ಕೇಳಿಲ್ಲ, ನಾವ್ ಹೇಳುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಎಲ್ಲ ಅಂತಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿರ್ಬೇಕು ಅನ್ನೋದು ಅವ್ರದ್ದು ನಿಲುವು ಅದಾಗಿದೆ, ನಮ್ದು ಅದಾಗಿದೆ, ಎಲ್ಲರ ನಿಲುವು ಅದ ಇದೆ. 28ಕ್ಕೆ ಮಧ್ಯೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ಎಲ್ಲರೂ ಅಭಿಪ್ರಾಯ ಇದೆ. ನೋಡಿ ಅದಂತ ನಮ್ಗೆ ಹೇಳಿದೀವಿ, ಸಾಕಷ್ಟು ಸಾರಿ ಹೇಳಿದೀವಿ. ಆ ವಿಷಯ ಬಗ್ಗೆ ನಾವು ನಿರ್ಣಯ ತಗೊಳ್ಳೋದ್ರ ಹಂತದಲ್ಲಿ ಇಲ್ಲ. ಭೇಟಿಯಾಗಿದ್ದಾರೆ, ಅದನ್ನ ಅಷ್ಟು ನಿಮಗೆ ನಾವು ಹೇಳ್ಬೋದು. ಹೊತ್ತಾಗಿ ಅದ್ ಯಾಕೋ ಏನಂತ ಅದನ್ನ ನಾವು ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋಲ್ಲ. ಯಾಕೆ ನಮ್ಗೂ ಗೊತ್ತಿರೋದು ಅಷ್ಟೇ ವಿಷಯ. ನಮ್ಗೆ ಭೇಟಿಯಾಗಿದ್ದು ಪಕ್ಷದ ಬಗ್ಗೆ, ಸಂಘಟನೆ ಬಗ್ಗೆ, ಮುಂದೆ ಬರುವಂತ ಚುನಾವಣೆ ಬಗ್ಗೆ ಸುಮಾರು ವಿಷಯ ಚರ್ಚೆ ಆಗಿದೆ. ಸೊ ಅಷ್ಟು ಮಾತ್ರ ನಿನ್ನೆ ನಾವು ಚರ್ಚೆ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ. ಖಂಡಿತ ಅದು ಇದು ನಿಜ. ಅದನ್ನೆಲ್ಲ ನೋಡ್ಲಿಕ್ಕೆ ಹೈಕಮಾಂಡ್ ಇದೆಲ್ಲ ಅವ್ರು ಮಾಡ್ತಾರೆ. ಅಳದು ತೂಗಿ ಅವ್ರು ನಿರ್ಧಾರ ಮಾಡ್ತಾರ. ಅದ್ರಲ್ಲಿ ನಮ್ಮ ಪಾತ್ರ ಏನೂ ಇರಲ್ಲ. ಮಾಡೋರೆಲ್ಲ ಅವ್ರು ಇರ್ತಾರೆ. ಆ ಪಾರ್ಟಿ ಏನ್ ಹೇಳ್ತೀವಿ ಅದನ್ನ ಕೇಳುವಂತ ಪ್ರಯತ್ನ ನಾವು ಅಷ್ಟೇ ಮಾಡೋದು, ಪಾಲನೆ ಮಾಡೋರು ಅಷ್ಟೇ. ಇಲ್ಲ ಚರ್ಚೆ ಮಾಡೋದೇನು, ಅದು ಬೇರೆ ಪಕ್ಷದವ್ರು ಆಗಿದ್ರೆ ಅದು ಏನ್ ಬಹಳ ಮತ್ ಸಿಗ್ತಿತ್ತು. ನಮ್ಮ ಪಕ್ಷದವ್ರು BJP ಅನ್ನೋ JDS ನೋ ಇನ್ಯಾರನ್ನೋ ಭೇಟಿ ಆದ್ರೆ ಅದು ಚರ್ಚೆ ಆಗ್ಬೋದಿತ್ತು. ನಮ್ಮ ಪಕ್ಷ ಅಧ್ಯಕ್ಷ ನಮ್ಮ DCM ಭೇಟಿ ಆದ್ರಲ್ಲಿ ಅಂತ ಮಹತ್ವ ಪಡೆಯುವಂತ ಏನ್ ವಿಷಯ ಇಲ್ಲ ಅಂತ ನನ್ನ ಭಾವನೆ. ಈಗ ಸುಮಾರು ಜನ ಎಲ್ಲರೂ ಭೇಟಿಯಾಗಿದ್ದಾರೆ. ಈಗ ಮತ್ತೆ ಈಗ ಎಲ್ಲಾರನ್ನೂ ಭೇಟಿಯಾಗಿದ್ದಾರೆ ಅವರು. ಮುಂದೆ ಅದಕ್ಕೆ ಎಲ್ಲಾ ಸಚಿವರನ್ನ, ಎಲ್ಲಾ ಲೀಡರ್ನ ಭೇಟಿಯಾಗಿದ್ದಾರೆ ಅವರು. ಭೇಟಿಯಾಗಿಲ್ಲ ಅಂತೇನಿಲ್ಲ. ಕೊನೆ ನಾವು ಬಹುಶಃ ನಾ ಇರ್ಬೇಕಷ್ಟೇ. ಅದನ್ನ ಏನು ನಿಮ್ಗೆ ಈಗ ಸಿಕ್ಕಿದೆ. ಕೊನೆ ನಾವು ನಾನಿದ್ದೀನಿ. ಎಲ್ಲರಿಗೂ ಭೇಟಿಯಾಗಿದ್ದಾರೆ ಅವರು. ತಡೆಗೋಡೆ ಅಂತ ಇಲ್ಲವೇ ಇಲ್ಲ. ನಾವ್ ಹೇಳಿದೀವಿ, ತಡೆಗೋಡೆ ಇಲ್ಲವೇ ಇಲ್ಲ. ಹೈಕಮಾಂಡ್ ಆದೇಶ ಅಂತಿಮ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಾನು ಅದನ್ನೇ ಹೇಳ್ತೀನಿ. ಮತ್ತ ನಮ್ಮ ಪಕ್ಷದವ್ರು ಭೇಟಿಯಾಗಿದೀವಿ. ಮತ್ತ ಅವ್ರಿಗೆ ಎಲ್ಲಾ ಸಚಿವರು ಎಲ್ಲರೂ ಭೇಟಿಯಾಗಿದ್ದಾರೆ. ಯಾರು ಭೇಟಿಯಾಗಿ ನನ್ನ ಸೋರ್ಸಸ್ ಪ್ರಕಾರ ಎಲ್ಲಾ ಸೀನಿಯರ್ಸ್ ಇರ್ಬೋದು, ಕೆಲವೊಂದು ಬಿಟ್ಟರೆ ಎಲ್ಲರೂ ಭೇಟಿಯಾಗಿದ್ದಾರೆ. ಸೊ ಅದ್ರಲ್ಲಿ ನಾನು ಒಬ್ಬ ಭೇಟಿಯಾಗಿರ್ಬೋದು ಕೊನೆಯದಾಗಿ. ಇಲ್ಲ ಇಲ್ಲ, ಪಕ್ಷ ಒಂದೇ ಇದೆ, ಬರ್ಲೇಬೇಕು. ನಾವ್ ಅಲ್ಲಿ ಹೋಗ್ತೀವಿ, ನಮ್ ಕಡೆ ಅವ್ರು ಬರ್ತಾರ. ಅದೇನ್ ವಿಶೇಷ ಅರ್ಥ ಕಲ್ಸೋದು ಅವಶ್ಯಕತೆ ಇಲ್ಲ. ಸೊ ಅವ್ರು ಅವಶ್ಯಕತೆ ಇಲ್ಲಿ ಬಂದು ಹೋಗಿದ್ದಾರೆ ಸಾಕಷ್ಟು ಸಾರಿ. DK ಸುರೇಶ್ ಅವ್ರು ಬಂದಿದ್ದಾರೆ. ನಾವು ಅವ್ರ ಮನೆಗೆ ಹೋಗಿದ್ದೀವಿ. ಸಾಕಷ್ಟು ಸಾರಿ ಹೋಗಿದ್ದೀವಿ, ಹೋಗಿಲ್ಲ ಅಂತೇನಿಲ್ಲ.